ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರರ ಪರವಾಗಿ ಹೈಕೋರ್ಟ್ ಇದೀಗ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ನಾಲ್ಕು ವರ್ಷದ ನಂತರ ನಿವೃತ್ತ ನೌಕರರ ಮೇಲೆ ಇಲಾಖೆಯು ಯಾವುದೇ ವಿಚಾರಣೆ ಮಾಡ್ತಕ್ಕಂಥದ್ದು ಊರ್ಜಿತವಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ತಿಳ್ಕೋಬೇಕಾದಂತಹ ಮಹತ್ವದ ಮಾಹಿತಿ ಹಾಗೂ ನಿವೃತ್ತ ನೌಕರರು ಕೂಡ ನೋಡಬೇಕಾದಂತಹ ಬಹಳ ಮುಖ್ಯವಾದ ಹೈಕೋರ್ಟ್ ತೀರ್ಪು ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ನೋಡೋಣ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಒಂದು ಮಹತ್ವವಾದಂತಹ ಮಾಹಿತಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರರ ಪರವಾಗಿ ಈಗ ಕರ್ನಾಟಕದ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಸ್ನೇಹಿತರೆ. ಸೊ ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಗಾದ್ರೆ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ಸಂಬಂಧಪಟ್ಟಂತ ಮಾಹಿತಿ ಏನಿದೆ, ಈಗ ಹೈಕೋರ್ಟ್ ನೀಡಿರ್ತಕ್ಕಂಥ ಮಹತ್ವದ ತೀರ್ಪು ಏನು ಅಂತ ಇಲ್ಲಿ ಮೇಲ್ಗಡೆ ಗಮನಿಸಬಹುದು ಸ್ನೇಹಿತರೆ. 4 ವರ್ಷಗಳ ನಂತರ ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಕೈಗೊಳ್ಳುವ ಇಲಾಖಾ ವಿಚಾರಣೆ ಕಾನೂನಿನಡಿ ಊರ್ಜಿತವಲ್ಲ. ಇದು ಈ ತರ ಒಂದು ತೀರ್ಪನ್ನ ಕರ್ನಾಟಕ ಹೈಕೋರ್ಟ್ ಈಗ ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಏನ್ ಈ ತರ ಮಾಹಿತಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಸರ್ಕಾರಿ ನೌಕರರ ಸೇವಾ ಜೀವನದಲ್ಲಿ ಕರ್ತವ್ಯ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿತನ ಮುಂತಾದ ದುರ್ನಡತೆ ಎಸಗಿದ ಘಟನೆ ನಡೆದು 4 ವರ್ಷಗಳಾಗಿದ್ದರೂ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ನಿಯಮ 214ರಲ್ಲಿ 2, ಅದರಲ್ಲಿ ಬಿ ಮತ್ತು ಅದರಲ್ಲಿ 2 ಅಡಿಯಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಯಾವುದೇ ಶಿಸ್ತು ಕ್ರಮ, ಇಲಾಖೆ ವಿಚಾರಣೆ ಹಾಗೂ ತನಿಖೆ ನಡೆಸುವಂತಿಲ್ಲ ಎಂದು ಕರ್ನಾಟಕ ಹೈಕೋರ್ಟಿನ ಗೌರವಾನ್ವಿತ ನ್ಯಾಯಮೂರ್ತಿ ಎಸ್.ಜಿ. ಪಂಡಿತ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠವು ಅನಿಲ್ ಕುಮಾರ್ ಮತ್ತೊಬ್ಬರು ವಿರುದ್ಧ ಕರ್ನಾಟಕ ರಾಜ್ಯ ಈ ಪ್ರಕರಣದಲ್ಲಿ ದಿನಾಂಕ ನೋಡಿ 16/11/2022ರಂದು ಮಹತ್ವದ ತೀರ್ಪನ್ನ ನೀಡಿರ್ತಕ್ಕಂಥದ್ದು. ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ನಿವೃತ್ತಿಯ 4 ವರ್ಷಕ್ಕೂ ಹಿಂದಿನ ಘಟನೆಯ ಆಧಾರದಲ್ಲಿ ಇಲಾಖಾ ವಿಚಾರಣೆಯನ್ನು ನಡೆಸುವುದು ನಿಯಮಾನುಸಾರ ಊರ್ಜಿತವಲ್ಲ. ಆದುದರಿಂದ ಅರ್ಜಿದಾರರ ವಿರುದ್ಧ ರಚಿಸಲಾದ ದೋಷಾರೋಪಣ ಪತ್ರ ನಿಯಮ ಬಾಹಿರವಾಗಿದೆ. ವಿಚಾರಣೆಯ ದಿನಾಂಕಕ್ಕಿಂತ 4 ವರ್ಷಗಳ ಹಿಂದಿನ ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ದುರ್ನಡತೆ ಎಸಗಿದ್ದಾರೆ ಎಂದು ತೀರ್ಮಾನಿಸಿ ನಿವೃತ್ತ ನೌಕರರ ವಿರುದ್ಧ ನಡೆಸುತ್ತಿರುವ ಇಲಾಖಾ ವಿಚಾರಣೆಗೆ ಕಾನೂನಿನ ಬೆಂಬಲವಿಲ್ಲ. ಆದುದರಿಂದ ಇಲಾಖಾ ವಿಚಾರಣೆ ಹಾಗೂ ದೋಷಾರೋಪಣ ಪತ್ರವನ್ನ ರದ್ದುಪಡಿಸಬೇಕಾಗಿ ರಿಟ್ ಅರ್ಜಿದಾರರ ಪರವಾಗಿ ಮಾನ್ಯ ಹೈಕೋರ್ಟ್ನಲ್ಲಿ ಪ್ರಾರ್ಥಿಸಲಾಯಿತು. ಅದ ನಂತರ ನೋಡಿ, ಸರ್ಕಾರದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಶಿಫಾರಸಿನಂತೆ ವಿಚಾರಣೆಯನ್ನು ನಡೆಸಲಾಗಿರುತ್ತೆ. ಆದ್ದರಿಂದ ಪ್ರಸ್ತುತ ನಡೆಯುತ್ತಿರುವ ಇಲಾಖಾ ವಿಚಾರಣೆಯು ಹಿಂದೆ ನಡೆದ ಇಲಾಖೆ ವಿಚಾರಣೆಯಿಂದ ಮುಂದುವರಿದ ಭಾಗವಾಗಿ, ಆದುದರಿಂದ ದೋಷಾರೋಪಣ ಪತ್ರ ನಿಯಮಾನುಸಾರ ಊರ್ಜಿತವಾಗಿದೆ ಅಂತ ಅದು ವಾದವನ್ನ ಮಾಡ್ತಾರೆ. ಸೊ 2 ಕಡೆ ಲಾಯರ್ಗಳ ವಾದವನ್ನ ಆಲಿಸಿದಂತ ನೋಡಿ ಹೈಕೋರ್ಟ್ ಅರ್ಜಿದಾರರು ನೋಡಿ ಅನಿಲ್ ಕುಮಾರ್ ಮತ್ತು ಟಿಮ್ ಮಲ್ಲಣ್ಣ ಅಂತ ಬರ್ತಾರೆ. ಕರ್ನಾಟಕ ಗೃಹ ಮಂಡಳಿ ಕಾರ್ಯಪಾಲಕ ಅಭಿಯಂತರ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ ದಿನಾಂಕ ನೋಡಿ 30/6/2018 ಮತ್ತು 31/8/2020 ರಂದು ಅವರು ವಯೋ ನಿವೃತ್ತಿಯನ್ನ ಹೊಂದಿರ್ತಾರೆ. ನಿವೃತ್ತಿ ಬಳಿಕ ನೋಡಿ 2005-6 ಸಾಲಿನಲ್ಲಿ ನಡೆದ ಘಟನೆ ಆಧಾರದಲ್ಲಿ ರಿಟ್ ಅರ್ಜಿದಾರರ ವಿರುದ್ಧ ಇಲಾಖಾ ವಿಚಾರಣೆಯನ್ನ ಕೈಗೆತ್ತಿಕೊಂಡು ಕರ್ನಾಟಕ ಗೃಹ ಮಂಡಳಿ ಅರ್ಜಿದಾರರಿಗೆ ದಿನಾಂಕ 21/6/2022ರಂದು ದೋಷಾರೋಪಣ ಪತ್ರವನ್ನ ಜಾರಿಗೊಳಿಸುತ್ತೆ. ಸೊ ಇದು 2 ಕಕ್ಷಿದಾರರ ವಾದವನ್ನ ಈಗ ಆಲಿಸಿದಂತ ಹೈಕೋರ್ಟ್ ನೋಡಿ ಒಂದು ತೀರ್ಮಾನವನ್ನ ಕೊಟ್ಟಿರ್ತಕ್ಕಂಥದ್ದನ್ನು. ಅದೇನಪ್ಪಾ ಅಂತಂದ್ರೆ ನೋಡಿ, 4 ವರ್ಷಗಳ ಹಿಂದಿನ ನಿವೃತ್ತಿ ಹೊಂದಿದಂತ ಸರ್ಕಾರಿ ನೌಕರರ 4 ವರ್ಷಗಳ ಹಿಂದಿನ ಯಾವುದೇ ವಿಚಾರವನ್ನ ಎತ್ಕೊಂಡು ಇಲಾಖೆ ಒಂದು ವಿಚಾರಣೆಯನ್ನ ನಡೆಸೋದು ಅದು ಊರ್ಜಿತವಲ್ಲ ಅಂತ ಈಗ ಒಂದು ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡತಕ್ಕಂಥದ್ದು. ಬಹಳಷ್ಟು ಸರ್ಕಾರಿ ನೌಕರರಿಗೆ ಅನುಕೂಲವಾದಂತಹ ಮಾಹಿತಿ ಅಂತಾನೆ ಹೇಳ್ಬೋದು, ಮಹತ್ವದ ಮಾಹಿತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಎಲ್ಲರ ಸರ್ಕಾರಿ ನೌಕರರ ಗಮನದಲ್ಲಿ ಈ ವಿಚಾರ ಇರಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇದೇ ರೀತಿ ಮಾಹಿತಿಗಳ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.
daily dust to deep clean, we've got your home covered. Grab powerful cleaning essentials in the Mega Savings Festival. Delivered to your doorstep on Instamart. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ,